ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋಂಥ ಜಾಗ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಮಂಚನಹಳ್ಳಿ ತಾಲೂಕು ಕೊಂಡೇನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ನಾಗರಾಜನ್ ಅವರ ಟೊಮೊಟೊ ತೋಟದಲ್ಲಿ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು. ಈ ಒಂದು ನೀವು ನೋಡ್ತಿರೋಂಥ ಟೊಮೊಟೊ ತೋಟಕ್ಕೆ ಬಂದು ಇವತ್ತಿಗೆ 40 ಡೇಸ್ ಕ್ರಾಪ್ ಆಗಿರುತ್ತೆ ಇದು. ಸೊ ನೀವು ನೋಡ್ಬೋದು. ಸೊ ಈ ಒಂದು ತೋಟನ ನಮ್ಮ ಸಾಯಿಲ್ ರೆಡಿ ಕಾನ್ಸೆಪ್ಟ್ ಮುಖಾಂತರ ಇವರು ತೋಟದ ನಿರ್ವಹಣೆ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ನೋಡ್ಬೋದು ಈ ಒಂದು ತೋಟದಲ್ಲಿ ಮುಖ್ಯವಾಗಿ ರೂಟಿಂಗ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿದೆ. ಗಿಡದಲ್ಲಿ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿದೆ, ಫ್ಲವರ್ ಸೆಟಪ್ ಮತ್ತೆ ಫ್ರೂಟ್ ಸೆಟಪ್ ಚೆನ್ನಾಗಿದೆ. ಹಾಗೆ ಮುಖ್ಯವಾಗಿ ಇಲ್ಲಿ ಬಿಂಗಿ ವೈರಸ್ ಮತ್ತೆ ಅಂಗಮಾರಿ ರೋಗನೂ ಸಹ ಇಲ್ಲಿ ಕಂಟ್ರೋಲ್ ಬಂದಿದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಈ ತೋಟನ. ಸೊ ಈ ರೀತಿ ತೋಟ ನಿರ್ವಹಣೆ ನೀವು ಮಾಡ್ಕೋಬೇಕಾ? ಹಾಗಾದ್ರೆ ನೀವು ನಮ್ಮನ್ನ ಸಂಪರ್ಕ ಮಾಡಿ. ಈ ತೋಟನ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ರೈತರು ಸ್ಟಾರ್ಟಿಂಗ್ ಇದಕ್ಕೆ ಬೆಡ್ಡಿಂಗ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಗಳನ್ನೆಲ್ಲ ಚೆನ್ನಾಗಿ ಕೊಟ್ಕೊಂಡು ಇದಕ್ಕೆ ಪೂರಕವಾಗಿ ಸಂತುಲನ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್ ಮಣ್ಣಿನ ಫಲವತ್ತತೆ ಸ್ಥಿರಕಾರಕವನ್ನು ಇವರು ಬಳಸ್ಕೊಂಡು ಬರ್ತಾ ಇದ್ದಾರೆ. ಸಂತುಲನ ಬಳಸ್ತಾ ಇರೋದ್ರಿಂದ ಈ ತೋಟದಲ್ಲಿ ರೂಟಿಂಗ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗಿದೆ. ಹಾಗೆ ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿದೆ, ಫ್ಲವರ್ ಸೆಟಪ್ ಮತ್ತು ಫ್ರೂಟ್ ಸೆಟಪ್ ಚೆನ್ನಾಗಿದೆ. ಸೊ ಸಂತುಲನ ಬಳಸ್ತಾ ಇರೋದ್ರಿಂದ ಮುಖ್ಯವಾಗಿ ಏನಂದರೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇರೋದ್ರಿಂದ ರೋಗ ಬಾಧೆಗಳನ್ನ ಹತೋಟಿ ಮಾಡಿಕೊಂಡು ಗಿಡನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದೆ. ಸೊ ನೀವು ಈ ತೋಟನ ಅಬ್ಸರ್ವ್ ಮಾಡ್ಬೋದು. ಸೊ ಸಂತುಲನ ನೀವು ಎಲ್ಲ ರೀತಿ ಬೆಳೆಗಳಿಗೂ ಇದೇ ರೀತಿ ಬಳಸ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಯಾವುದೇ ಬೆಳೆ ಬೆಳೆಸಿದ್ರೂ ಗಿಡದಲ್ಲಿ ರೂಟಿಂಗ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿರುತ್ತೆ, ಫ್ಲವರ್ ಸೆಟಪ್ಪು ಮತ್ತು ಫ್ರೂಟ್ ಸೆಟಪ್ಪು ಚೆನ್ನಾಗಾಗುತ್ತೆ. ಹಾಗೆ ಸಂತುಲನ ಯಾವ ರೀತಿ ಬಳಸ್ಕೋಬೇಕಂದ್ರೆ ಸಂತುಲನ ನಾಟಿ ಮಾಡಿ ಒಂದು ವಾರ 10 ದಿವಸದಿಂದ ಪ್ರತಿ 10 ದಿವಸಕ್ಕೊಮ್ಮೆ 10 ಲೀಟ್ರ್ ಸಂತುಲನ 200 ಲೀಟ್ರ್ ನೀರು ಜೊತೆ ಮಿಶ್ರಣ ಮಾಡಿಕೊಂಡು ಡ್ರಿಪ್ ಮೂಲಕ ಕೊಡಬೇಕಾಗುತ್ತೆ. ಹಾಗೆ ಡ್ರೆಂಚಿಂಗ್ ಮಾಡುವಂಥ ರೈತರು 200 ಲೀಟ್ರಿಗೆ 5 ಲೀಟ್ರ್ ಅಂದರೆ 10 ಲೀಟ್ರ್ ಸಂತುಲನ 400 ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿಕೊಂಡು ಡ್ರೆಂಚಿಂಗ್ ಕೊಡಬೇಕಾಗುತ್ತೆ. ಸೊ ಈ ರೀತಿ ನೀವು ರೆಗ್ಯುಲರಾಗಿ ಮಾಡ್ಕೊಂಬರೋದ್ರಿಂದ ಒಂದು ಭೂಮಿಯ ಫಲವತ್ತತೆ ಹಂತವಾಗಿ ಹೆಚ್ಚಾಗುತ್ತೆ, ರೂಟಿಂಗ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಹಾಗೆ ಗಿಡದಲ್ಲಿ ವೆಜಿಟೇಟಿವ್ ಗ್ರೋತು, ಫ್ಲವರ್ ಸೆಟಪ್ಪು ಮತ್ತು ಫ್ರೂಟ್ ಸೆಟಪ್ಪು ಚೆನ್ನಾಗಾಗೋದ್ರಿಂದ ರೈತರಿಗೆ ಕಡಿಮೆ ಖರ್ಚಲ್ಲಿ ಭೂಮಿಯ ಫಲವತ್ತತೆನ ಹೆಚ್ಚು ಮಾಡ್ಕೊಳ್ಳೋ ಜೊತೆಯಲ್ಲಿ ಗುಣಮಟ್ಟದ ಬೆಳೆನ ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗ್ಬೋದು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕಂದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ. ಧನ್ಯವಾದಗಳು. ನಮಸ್ಕಾರ.